ನಮಸ್ತೆ ಎಲ್ಲರಿಗೂ. ಬನ್ನಿ, ಈ ಯುಗಾದಿ ನಮ್ಮ ಜೀವನಕ್ಕೆ ಏನ್ ಸಿಹಿ ತರ್ತಾ ಇದೆ, ಏನ್ ಬೇವು ಏನ್ ಬೆಲ್ಲ ನೋಡೋಣ. ಮೇಜರ್ ಚೇಂಜ್, ಮೇಜರ್ ಶಿಫ್ಟ್ ಏನ್ ಬರುತ್ತೆ ನೋಡೋಣ. ಎಸ್, ಸಮಥಿಂಗ್ ವಿಲ್ ಎಂಡ್. ಏನೋ ಒಂದು ಅಂತ್ಯ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್ ಲವರ್ಸ್ ಇದ್ದಾರೆ, ಹೈ ಪ್ರಿಸ್ಟೆಸ್. ಓಕೆ, ರಾಧಾಕೃಷ್ಣರ ಆರಾಧನೆ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಸಿಚುವೇಶನ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಹ್ಯಾಂಗ್ಮ್ಯಾನ್ ಎನರ್ಜಿ ನಿಮ್ಗೆ ಬೇವಿನ ಕಹಿನ ಹೇಳಿದ್ರೆ, ಎಲ್ಲಿ ದ ಫೂಲ್ ಎನರ್ಜಿ ನಿಮ್ಗೆ ಸಿಹಿನ ಹೇಳುತ್ತೆ ಅನ್ನುವಂಥದ್ದು. ಎಲ್ಲಾನು ಬಿಟ್ಟು ಮುಂದುವರಿತೀರಾ ಅನ್ನುವಂಥದ್ದು. ಸನ್ ಕಾರ್ಡ್ ಇದೆ, ಅಪ್ಪ ಮಗನ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಅಪ್ಪ ಮಗನ ಸಮಸ್ಯೆ ಏನೋ ಇದೆ, ಅದು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಮೇಜರ್ ಚೇಂಜ್, ಶಿಫ್ಟ್ ಎಲ್ಲವೂ ಕೂಡ ಇದೆ. ಓಕೆ, ಅಪಮೃತ್ಯು ದೋಷನ, ಪಿತೃದೋಷನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇನ್ಮೇಲೆ ನೀವು ಯಾವುದೇ ಹ್ಯಾಂಗ್ ಮ್ಯಾನ್ ಎನರ್ಜಿಲಿ ಇರೋದಿಲ್ಲ ಅನ್ನುವಂಥದ್ದು. ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ, ದಯವಿಟ್ಟು ಅದಕ್ಕೆ ಅವಕಾಶನ ಕೊಡಬೇಡಿ. ಬಟ್ ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಎಕ್ಸ್ ಕೆಟ್ಟೋರು ಇರೋದಿಲ್ಲ. ಸದ್ಯಕ್ಕೆ ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ನರ್ಕ ತೋರ್ಸಕ್ ಬರ್ತಾರೆ, ಆ ನರ್ಕಕ್ಕೆ ನೋ ವೇ ಅಂತ ಹೇಳ್ಬಿಡಿ. ಓಕೆ, ಸೊ ನೀರಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ. ನೀರಲ್ಲಿ ಏನೋ ಹುಡುಕಾಟ ನಡೆಸ್ತಾ ಇರ್ಬೇಕಾದ್ರೆ ಏನೋ ಅಮೂಲ್ಯವಾದದ್ದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರ ಒಡವೆಗಳು ನಿಮ್ಗೆ ಬರುತ್ತೆ, ಸಿಗುತ್ತೆ ಸಿಗುತ್ತೆ ಸಿಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಯಾರು ಒಡವೆ ಆಸೆಗೆ ಏನೋ ತೊಂದರೆ ಮಾಡಕ್ ಹೋದ್ರಿ ಅಥವಾ ಮಾಡಿದ್ರೆ ನಿಮ್ಗೆ ನೀವೇ ಜವಾಬ್ದಾರಿ ನಿಮ್ಮ ಜೀವನಕ್ಕೆ. ಆ ಥರದೊಂದು ಕಹಿ ಇದೆ. ಸದ್ಯಕ್ಕೆ ಬಂಗಾರದ ಆಸೆಗೆ ಹೋಗಬೇಡಿ. ಬಂಗಾರದ ಗೊಂಬೆ ನಿನ್ನ ದೇವಿನ ನಮ್ಮ ಅಂತ ಹೇಳಕ್ ಹೋಗ್ಬೇಡಿ ಯಾರಿಗೂ. ಸದ್ಯಕ್ಕೆ ಬಂಗಾರದಿಂದ ದೂರ ಇದ್ದಷ್ಟು, ಬಂಗಾರಿಯಿಂದ ದೂರ ಇದ್ದಷ್ಟು, ಬಂಗಾರಿಯಿಂದ ನೀವು ದೂರ ಇದ್ದಷ್ಟು ಈ ವಾರ ಅಥವಾ ಈ ತಿಂಗಳು ಅಥವಾ ಈ ವರ್ಷ ನಿಮ್ಗೆ ಚೆನ್ನಾಗಿ ಹೋಗುತ್ತೆ. ಸೊ ಹೆಚ್ಚು ನೀವು ಬಂಗಾರದ ಹಿಂದೆ ಎಕ್ಸ್ ಮಾತು ಕೇಳ್ಕೊಂಡಿದ್ರೆ ಒಂದಷ್ಟು ಸಮಸ್ಯೆ ಆಗತ್ತೆ. ಎಕ್ಸ್ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಒಂದು ಪ್ರಾಮಾಣಿಕವಾಗಿ ನೀವು ನಿಮ್ಮ ಜೀವನನ ಶುರು ಮಾಡ್ಕೊಳ್ತೀರಾ, ಡಿವೈನ್ ಜೊತೆ ಹೆಚ್ಚು ಕನೆಕ್ಟನ್ನ ಇಟ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಈ ವರ್ಷ ಆರೋಗ್ಯದಲ್ಲಿ ವೃದ್ಧಿ ಬರೋದ್ರಲ್ಲಿ ಇದೆ. ಭೂಮಿ ವಿಚಾರಕ್ಕೆ ಹೆಚ್ಚಿನ ಒಂದು ಒಳಿತಾಗೋದ್ರಲ್ಲಿ ಇದೆ. ಮಳೆ ಬೆಳೆ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ. 3 ಜಾಗದಲ್ಲಿ ಭೂಮಿ ಬಾಯ್ಬಿಟ್ಟು ಭೂಮಿಯೊಳಗಿಂದ ಒಂದಷ್ಟು ವಿಚಿತ್ರವಾದಂಥ ವಸ್ತುಗಳು ಮೇಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದು ಜಗತ್ತಿಗೆ ಒಂದು ಮಾದರಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ವಿದ್ಯುತ್ ಅವಘಡಗಳು ಆಗತ್ತೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ದೋ ಮೈನಿಂಗ್, ಒಂದ್ ರೀತಿ ಮೈನಿಂಗ್ ಪರ್ಪಸ್ಸಿಗೆ ತಗೊಂಡಿರ್ತಾರಲ್ಲ ಜಾಗ, ಅದರಲ್ಲಿ ಇದುವರೆಗೂ ನಮ್ಗೆ ನವರತ್ನಗಳು ಗೊತ್ತು, ಬೇರೆ ಬೇರೆ ಕ್ರಿಸ್ಟಲ್ಗಳು ಗೊತ್ತು. ಅದೆಲ್ಲಾನು ಬಿಟ್ಬಿಟ್ಟು ರಾಮ ಗ್ರೀನ್ ಕಲರ್ ಅಲ್ಲಿ ಏನೋ ಒಂದು ಅಮೂಲ್ಯವಾದಂತ ಲವಣ ತರ, ಸ್ಟೋನ್ ಕ್ರಿಸ್ಟಲ್ ತರ, ಮತ್ತೆ ಒಂದ್ ರೀತಿ ಗೊತ್ತಿಲ್ಲ, ಒಂದ್ ರೀತಿ ಎಮರಲ್ಡ್ ಇರುತ್ತೆ ಅಲ್ವಾ, ಆ ಥರದ ಸಮಥಿಂಗ್ ಏನೋ ಸ್ಟೋನ್ ಸಿಗತ್ತೆ, ಅಥವಾ ಹವಳ ಸಮಥಿಂಗ್ ಏನೋ ಸಿಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಧಾತು ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಸಿದ್ಧರ ಬೆಟ್ಟದಲ್ಲಿ ದೊಡ್ಡ ಪವಾಡನೆ ನಡೆಯುತ್ತೆ ಇನ್ ಮುಂದೆ ಅನ್ನುವಂಥದ್ದು ಇದೆ. ಈ ವರ್ಷ ಅರುಣಾಚಲೇಶ್ವರನ ಜ್ಯೋತಿರ್ಲಿಂಗದ ದರ್ಶನ ನಿಜವಾಗ್ಲೂ ಜ್ಯೋತಿರ್ಲಿಂಗನ ಹೊರ ಹೊಮ್ಮುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಜ್ಯೋತಿರ್ಲಿಂಗದಿಂದ ಜ್ಯೋತಿ ಹೊರ ಹೊಮ್ಮುತ್ತೆ, ಇದು ಕ್ಯಾಮ್ರಾಲಿ ಕ್ಯಾಪ್ಚರ್ ಆಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಈ ವರ್ಷದ ಅರುಣಾಚಲೇಶ್ವರನ ದರ್ಶನ, ಜ್ಯೋತಿರ್ಲಿಂಗ ಜ್ಯೋತಿನ ಬೆಳಗ್ತಾರಲ್ಲ, ಯಾವಾಗ ಪೌರ್ಣಮಿ ದಿನ, ಚಿತ್ತ ಪೌರ್ಣಮಿನೂ ಯಾವಾಗೂ ಬೆಳಗ್ತಾರೆ. ಸೊ ಅವತ್ತು ಅಲ್ಲಿ ನಿಜವಾಗ್ಲೂ ಗರ್ಭಗುಡಿ ಒಳಗಿರುವಂಥ ಜ್ಯೋತಿರ್ಲಿಂಗದಿಂದ ಜ್ಯೋತಿ ಪ್ರದರ್ಶನ ಆಗತ್ತೆ ಅನ್ನುವಂಥದ್ದು. ಮತ್ತೆ ಚಿದಂಬರ ಕ್ಷೇತ್ರದಲ್ಲಿ ಏನೋ ಒಂದಷ್ಟು ಪವಾಡಗಳು ನಡೆದು ಅಲ್ಲೇನೋ ಒಂದಷ್ಟು ಅವಘಡಗಳು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಮದುವೆ ಬರುತ್ತೆ, ಮಕ್ಕಳು ಚೆನ್ನಾಗಿ ಓದ್ತಾರೆ, ಮಕ್ಕಳಾಗತ್ತೆ, ದುಡ್ಡು ಬರುತ್ತೆ, ಫೈನಾನ್ಷಿಯಲಿ ಚೆನ್ನಾಗಿದೆ, ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ. ತುಂಬಾ ಪಾಸಿಟಿವ್ ಆಗಿ ಇದೆ. ಸೊ ಎಲ್ಲ ರಾಶಿಯವ್ರಿಗೂ ಚೆನ್ನಾಗೇ ಇದೆ. ಮೇಷ ರಾಶಿಯವರು ಕೂಡ ಹೆದರ್ಕೊಂಬೇಡಿ, ಆ ಥರದ್ದು ಏನೂ ಆಗೋದಿಲ್ಲ. ಕರ್ಮ ಫಲದಾತ ಅಷ್ಟೇನೆ, ಒಳ್ಳೆಯ ಕರ್ಮಕ್ಕೆ ಫಲ ಕೊಡೋದಕ್ಕೆ ನಿಂತಿದ್ದಾನೆ. ಕೋಪ ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ಯಶಸ್ಸು ನಿಮ್ದೆ. ಸೊ ಸ್ಟ್ರೆಂತ್, ಆ ದೇವಿ ಶಕ್ತಿ, ಆದಿಶಕ್ತಿ ಇರೋವರೆಗೂ ನಿಮ್ಮ ಜೀವನದಲ್ಲಿ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಆ ತಾಯಿ ಶಕ್ತಿನ ಅಂತ್ಯ ಮಾಡಕ್ ನೋಡಿದವ್ರಿಗೆ ಈಗ ಅಂತ್ಯ ಸಮಯ ಬಂದ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಕುರುಕ್ಷೇತ್ರ ಕ್ಷೇತ್ರದಲ್ಲಿ ಏನೋ ಒಂದಷ್ಟು ನಂಗೆ ಗೊತ್ತಿಲ್ಲ, ಇಲ್ಲಿ ನಂಗೆ ಬರ್ತಿರೋ ಮೆಸೇಜನ್ನು ಹೇಳ್ತೀನಿ. ಕುರುಕ್ಷೇತ್ರ ನಡೆದಂಥ ಸಮಯದಲ್ಲಿ ಆನೆ ಎಲ್ಲ ಯುದ್ಧದಲ್ಲಿ ಪಾಲ್ಗೊಂಡಿತ್ತಲ್ಲ, ಆ ಥರದ ಆನೆ ಒಂದು ಈಗ ಪುನರ್ಜನ್ಮ ಪಡೆದಿದೆ. ಅದು ಕುರುಕ್ಷೇತ್ರ ಜಾಗದಲ್ಲಿ ಹೋಗಿ ಒಂದೇ ಅಲ್ದಾಡ್ತಾ ಇರುತ್ತೆ. ಅದು ಬೆಳಕಿಗೆ ಬರುತ್ತೆ. ಅದು ಬಂದಾಗ ಅದನ್ನ ಕರ್ಕೊಂಬಂದು ಯಾವುದಾದ್ರೂ ಕೃಷ್ಣನ ದೇವಸ್ಥಾನದಲ್ಲಿ ಅಥವಾ ದೇವಿ ದೇವಸ್ಥಾನದಲ್ಲಿ ಅದನ್ನ ಇಡಿ. ಅದರಿಂದ ಒಳ್ಳೇದಾಗತ್ತೆ. ಅದು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಬಂದಿದೆ. ಅದಕ್ಕೆ ತನ್ನ ಪಾಸ್ಟ್ ಲೈಫ್ ಮೆಮೊರಿ ಬಂದ್ಬಿಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಗೊತ್ತಿಲ್ಲ, ನಾನು ಹೇಳಬೇಕೋ ಹೇಳಬಾರ್ದು. ಯಾವುದೋ ಒಂದು ದಿನ, ಮುಂದಿನ ದಿನಗಳಲ್ಲಿ, ನಂಗೆ ಗೊತ್ತಿಲ್ಲ ಯಾವಾಗಾಗತ್ತೆ ಅಂತ. ಈ ರೀಡಿಂಗ್ ಎಷ್ಟು ದಿನ ಇರುತ್ತೆ, ಯಾವ ಯುಗದವರೆಗೂ ಹೋಗುತ್ತೋ ನನಗೂ ಅದು ಗೊತ್ತಿಲ್ಲ. ಆನೆ ಮಾತಾಡತ್ತೆ, ಆನೆ ಮಾತಾಡತ್ತೆ, ಇದನ್ನ ನಾವು ಕೇಳ್ತೀವಿ ಅನ್ನುವಂಥದ್ದು ಇದೆ. ಆನೆ ಮಾತಾಡೋದನ್ನ ನಾವು ಕೇಳ್ತೀವಿ, ಇದು ಖಂಡಿತವಾಗ್ಲೂ ನಡೆಯುತ್ತೆ. ಆನೆ ಮಾತಾಡೋದನ್ನ ಕೇಳ್ತೀವಿ. ಕೇಳಿದ ಮೇಲೆ ಆ ಆನೆಗೆ ಯಾರೋ ಶಿಕ್ಷೆ ಕೊಟ್ಬಿಡ್ತಾರೆ, ಆನೆ ಮಾತಾಡ್ತು ಅಂತ. ಬಟ್ ಹಾಗೆ ಮಾಡಬೇಡಿ. ಆ ಆನೆ ಮಾತಾಡಿದ್ರಲ್ಲಿ ಯಾವ ತಪ್ಪು ಇರೋದಿಲ್ಲ. ಅದು ದೈವಾನುಗ್ರಹದಿಂದ ಮಾತಾಡ್ತಾ ಇದೆ. ಅದನ್ನ ಕೊಂದು ಪಾಪಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಮಾತಾಡುವಂಥ ಆನೆಗೆ ಯಾವುದೇ ಶಿಕ್ಷೆ ಕೊಡಬೇಡಿ, ಅದು ದೈವದ ಆನೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ. ವಿಶೇಷವಾದಂಥ ಶಿಲ್ಪ ಕಲೆಗಳಿಂದ ಕೂಡಿದ ದೇವಸ್ಥಾನನ ಕಟ್ಟಿಸ್ಬೇಕು, ಮಂಟಪನ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ಜಯವಾಗುತ್ತೆ, ಯಶಸ್ಸು ಸಿಗುತ್ತೆ, ಮಾಡಿ ಅನ್ನುವಂಥದ್ದು ಇದೆ. ಯಾರು ಕಳ್ಳತನದಿಂದ ಒಂದು ರಥಕ್ಕೆ ತೊಂದರೆ ಮಾಡಿದ್ರು ಅವರಿಗೆ ಶಿಕ್ಷೆ ಈಗ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತಾಳ್ಮೆ ಇರಲಿ, ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ, ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಶಿವಶಕ್ತಿಯರ ಆಶೀರ್ವಾದದಿಂದ ನಿಮ್ಮ ದೇಹದಲ್ಲಿ ಚೈತನ್ಯ ಮತ್ತೆ ಬರುತ್ತೆ. ನಿಮ್ಮ ಇನ್ ಎನರ್ಜಿ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ಪ್ರೀತಿಯಿಂದ ಇರಿ. ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರು, ಲವರ್ಸು ಕೂಡ ಚೆನ್ನಾಗಾಗತ್ತೆ, ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಜಾಬ್ ರಿಲೇಟೆಡ್ ಏನು ಪ್ರಶ್ನೆ ಇಟ್ಟಿದ್ದೀರಾ ಅದಕ್ಕೂ ಕೂಡ ಒಳ್ಳೆಯದಾಗತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ತುಂಬ ಪಾಸಿಟಿವ್ ಆಗಿ ಇದೆ. ಆದರೆ ಬಂಗಾರದ ವಿಚಾರಕ್ಕೆ, ಬಂಗಾರಿ ವಿಚಾರಕ್ಕೆ ಹೋಗಬೇಡ ಮೂಢ ಅನ್ನುವಂಥದ್ದು ಇದೆ. ಬಂಗಾರಕ್ಕೆ ನೀನು ಕೈ ಹಾಕಿದ್ರೆ ನಿನ್ನ ಜೀವನಕ್ಕೆ ನರಕಕ್ಕೆ ತಳ್ಳುವಂಥ ಎಲ್ಲ ಪ್ರಯತ್ನಗಳು ಆದಷ್ಟು ಬೇಗ ಸಲೀಸಾಗಾಗ್ಬಿಡುತ್ತೆ. ಅದಕ್ಕೆ ಯಾವುದೇ ಅವಕಾಶನ ಮಾಡಿಕೊಡ್ಬೇಡ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾವ ಬಂಗಾರ ಯಾವ ಬಂಗಾರಿ ಅಂತ, ಒಟ್ನಲ್ಲಿ ಆ ಥರ ಇದೆ. ಮೊದಲನೇದು ಓಕೆ, ಎರಡನೇದು ಮೂರನೇದು. ಸೊ ಮೂರರಲ್ಲಿ ಯಾವ್ದನ್ನ ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಳಿ. ಅರ್ಧನಾರೀಶ್ವರ ಇದ್ದಾರೆ, ಶಿವ ಪಾರ್ವತಿ, ಡಿವೈನ್ ಬ್ಲೆಸ್ಸಿಂಗ್ಸ್ ಆಫ್ ಹ್ಯಾಪಿನೆಸ್ ಅಂಡ್ ಹಾರ್ಮನಿ. ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿ ಹೋಗುತ್ತೆ, ಹೆಚ್ಚು ಆರೋಗ್ಯ ವೃದ್ಧಿ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಸಾಧ್ಯ ಆದ್ರೆ ಈ ವರ್ಷ ಪೂರ್ತಿ ಕೆಂಪು ಹೂವನ್ನ ದೇವಿಗೆ ಸಮರ್ಪಣೆ ಮಾಡಿ, ಅದರಿಂದ ಒಳ್ಳೇದಾಗತ್ತೆ. ಆಂಜನೇಯನ ಆರಾಧನೆ ಮಾಡಿ. ಮೊದಲನೇದು ಸುರೇಶ್ವರ, ಯುವರ್ ಪ್ರೇಯರ್ ಆರ್ ಬೀಯಿಂಗ್ ಹಿಯರ್ಡ್, ವಿಶ್ ಅಫರ್ಮೇಟ್ಲಿ ಅಂತ ಇದೆ. ನಿಮ್ಮ ಪ್ರಾರ್ಥನೆಗಳನ್ನ ಭಗವಂತ ಕೇಳಿಸ್ಕೊಂಡಿದ್ದಾನೆ, ಹಾಗಾಗಿ ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಈಡೇರುತ್ತೆ, ತಥಾಸ್ತು ಅಂತ ಹೇಳಿದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬ್ಲೆಸ್ಸಿಂಗ್ಸ್ ಆಫ್ ಪೀಸ್, ಸುರೇಶ್ವರ.
ನಿಜವಾಗ್ಲೂ ಶಿವ ಅಲಂಕಾರ ಮಾಡ್ಕೊಂಡ್ರೆ ಎಷ್ಟು ಸುಂದರವಾಗಿ ಇರ್ತಾರೆ ಅಲ್ವಾ. ಸೊ ಇದು ಒಂದು ರೀತಿ ಮೆಸ್ಮರೈಸಿಂಗ್ ತರ ಇದೆ ಶಿವನ ರೂಪ. ನೋಡ್ತಾ ಇದ್ರೆ ಹೀಗೇ ನೋಡ್ತಾ ಇರೋಣ ಅನ್ನೋ ರೀತಿಲಿ. ಸೊ ನಿಮ್ಮ ಮನಃಶಾಂತಿ, ನಿಮ್ಮ ಜೀವನಕ್ಕೆ ಶಾಂತಿ, ನೆಮ್ಮದಿ ಬರೋದ್ರಲ್ಲಿ ಇದೆ. ಹುಡುಗಿ ಹೆಸರಲ್ಲ, ನಿಜವಾಗ್ಲೂ ನೆಮ್ಮದಿ ಬರೋದ್ರಲ್ಲಿ. ಸೊ ಲೈಫ್ ಈಸ್ ಯುವರ್ ಟೀಚರ್, ಲರ್ನ್ ಅಂಡ್ ಸೀಕ್ ಬೆಟರ್ಮೆಂಟ್. ನಿಮ್ಮ ಜೀವನನೇ ಒಂದು ಟೀಚರ್ ತರ. ನಿಮ್ಗೆ ಈ ಲೈಫಲ್ಲಿ ಕಲಿಯೋದು ಬಿಟ್ರೆ ಬೇರೆ ಏನ್ ಕೆಲಸ ಇಲ್ಲ. ಸೊ ಹಾಗಾಗಿ ಕಲಿತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ ಅನ್ನುವಂಥದ್ದು ಇದೆ. ಕಲಿಯೋದು, ಕಲಿಸೋದು, ಇದಿಷ್ಟೇ ನಿಮ್ಮ ಈ ಲೈಫ್ ಪರ್ಪಸ್ಸು. ಅದನ್ನ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಅನ್ನ ಭದ್ರಕಾಳಿ ಕೊಡ್ತಾಳೆ. ನಿಮ್ಮ ಶತ್ರುಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ, ನಾನು ಇದೀನಿ ಆಧ್ಯಾತ್ಮಿಕ ಮಾರ್ಗದಲ್ಲಿ, ಹೀಗೆ ಮುಂದುವರಿ ಅಂತ ತಾಯಿ ಹೇಳ್ತಿದ್ದಾಳೆ. ಸೊ ಲೈಫ್ ಬೆಟರ್ಮೆಂಟ್ ಆಗ್ತಾ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಆದ್ಯಕಾಳಿ ಇದ್ದಾರೆ. ಯುವರ್ ಲೈಫ್ ವಿಲ್ ಬಿ ಫುಲ್ ಆಫ್ ಲೈಟ್ ಅಂಡ್ ಹ್ಯಾಪಿನೆಸ್ ಅಂತ ಇದೆ. ತುಂಬಾ ಬೆಳಕು ಮತ್ತೆ ಸಂತೋಷ ನಿಮ್ ಜೀವನಕ್ಕೆ ಬರುತ್ತೆ. ಈ ವರ್ಷ ಪೂರ್ತಿ ಸಾಕಷ್ಟು ಬೆಳಕನ್ನ ನೋಡ್ತೀರಾ ಅನ್ನುವಂಥದ್ದು. ಕರಾಳ ಸತ್ಯಗಳೆಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕತ್ತಲಾಗಿದ್ದಂಥ ಜೀವಕ್ಕೆ, ಕತ್ತಲಾಗಿದ್ದಂಥ ಜೀವನಕ್ಕೆ, ಕತ್ತಲಾಗಿದ್ದಂಥ ಮನಸ್ಸಿಗೆ, ಕತ್ತಲಾಗಿದ್ದಂಥ ಮನೆಗೆ ಬೆಳಕು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಾಂಸನ ತಿಂದು ತಿಂದು ತೇಗದವ ಮೇಲೆ ಆ ತಾಯಿ ಮೇದಿನಿಯಾಗಿ, ಮೇದ ಪರ್ವತವಾಗಿ ನಿಂತ್ಕೊಳ್ತಾಳೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಏನೋ ಹಿಡನ್ ಮೆಸೇಜ್ ಇದೆ. ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ಕಾಲಿಗೆ ಪೆಟ್ ಮಾಡಿದ್ದೀರಾ, ಕಾಲು ಕೈಗಳ ಆರೋಗ್ಯದ ಕಡೆ ಗಮನನ ಕೊಡಿ. ಏನೂ ಆಗೋದಿಲ್ಲ, ಚೆನ್ನಾಗಿರ್ತೀರಾ, ಚೆನ್ನಾಗಿ ಬದುಕ್ತೀರಾ. ಒಳ್ಳೇದಾಗಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಎಲ್ಲರಿಗೂ ನನ್ನ ಕೃಪಾಶೀರ್ವಾದ ಇದೆ. ರೀಡಿಂಗ್ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರಿಗೂ ಆ ತಾಯಿ ಶಕ್ತಿನೇ ಆಶೀರ್ವಾದ ಮಾಡಿದಾಳೆ ಅಂತ ಅನ್ಕೊಂಬಿಡಿ. ಎಲ್ಲರಿಗೂ ಆಶೀರ್ವಾದ ಇದೆ. ಎಲ್ಲರಿಗೂ ಎಲ್ಲರಿಗೂ ಆಶೀರ್ವಾದ ಇದೆ. ನಿಮ್ಮ ಶತ್ರು ಆಗಲಿ, ಮಿತ್ರರಾಗಲಿ, ಬಂಧು ಆಗಲಿ, ಬಳಗಾಗಲಿ, ಪ್ರಾಣಿ ಪಕ್ಷಿ ಜಲಚರ ವನ, ಎಲ್ಲರಿಗೂ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಸೊ ಅಲಂಕಾರ ಪ್ರಿಯೆ ತಾಯಿನ ಅಲಂಕಾರದಲ್ಲಿ ಇಡಿ. ಯಾವಾಗಲೂ ಒಂದು ರೀತಿ ವೈಧವ್ಯದಲ್ಲಿ ಇಡ್ತೀರಾ, ಅಲಂಕಾರಿಕವಾಗಿ ಇಡಿ ಅನ್ನುವಂಥದ್ದು ಕೂಡ ಇರಲಿ. ಜಾಗೃತಿ ಆಗಲಿ, ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಕೂಡ ಇದೆ. ಪಂಚಭೂತಗಳು ಕೂಡ ಸಮತೋಲನದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ದುಷ್ಟರ ನಿಗ್ರಹ ಅಲ್ಲ, ದುಷ್ಟರನ್ನೇ ಚೆಂಡಾಡ್ಬಿಡ್ತೀನಿ ನಿಮ್ಮ ತಂಟೆಗೆ ಬಂದರೆ ಇನ್ಮೇಲೆ ಅನ್ನುವಂಥದ್ದು ಇದೆ. ನಾನು ಯಾರು, ನನ್ನ ಚೈತನ್ಯ ಏನು ಅನ್ನೋ ಸಣ್ಣ ಅರಿವು ಇಲ್ಲದ ಮೂಢರ, ಹೀಗೆ ಎಷ್ಟು ದಿನ ಅಲಿತೀರಾ? ಶರಣಾಗಿ ನನ್ನ ಪಾದಕ್ಕೆ, ಇನ್ನೇನು ಇಲ್ಲ. ನನ್ನ ಉಗ್ರ ರೂಪ ಅಥವಾ ನನ್ನ ಕೋಪನ ನೋಡೋ ಅಷ್ಟು ನಿಮಗೆ ಆ ಒಂದು ಭಯಾನಕ ದೃಶ್ಯನ ಸಹಿಸ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ. ಸೊ ನನ್ನ ರೂಪ ನೋಡ್ದೇಟ್ಗೆ ನೀವು ಇಲ್ಲ ಆಗ್ತೀರಾ. ಹಾಗಾಗಿ ದುಷ್ಕೃತ್ಯಗಳನ್ನ ಸಮಾಪ್ತಿ ಮಾಡಿ, ಇದಕ್ಕೆಲ್ಲ ಒಂದು ಅಂತ್ಯನ ಮಾಡಿ ಮುಂದಿನ ಜನ್ಮದತ್ತ ನಡೀರಿ ಅನ್ನುವಂಥ ಮಹಾನ್ ಸಂದೇಶನ ದುಷ್ಟ ಶಕ್ತಿಗಳಿಗೂ ಕೂಡ ಅಮ್ಮ ಇಲ್ಲಿ ಹೇಳಿದಾಳೆ ಅನ್ನುವಂಥದ್ದು ಇದೆ. ದುಷ್ಟ ಈ ಒಂದಷ್ಟು ದುಷ್ಟ ಗೊತ್ತಿಲ್ಲ, ಅದನ್ನ ಹೇಗೆ ಐಡೆಂಟಿಫೈ ಮಾಡಿ ಹೇಳಬೇಕು ಅಂತ. ಒಟ್ನಲ್ಲಿ ಅವು ದುಷ್ಟ ಶಕ್ತಿಗಳು, ನೆಗೆಟಿವ್ ಎನರ್ಜಿ. ಬಟ್ ಅದು ಎಷ್ಟು ನೆಗೆಟಿವ್ ಅಂದ್ರೆ ಮನುಷ್ಯನ ಮಾಂಸಗಳೇ ಮಾಂಸಗಳ ತರ ಇರುತ್ತೆ. ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಒಂದು ಮಾಂಸದ ಮುದ್ದೆಗೆ ಜೀವ ಬಂದ್ರೆ ಹೇಗಿರುತ್ತೆ, ಆ ಥರ ಭಯಂಕರವಾಗಿ ಕಠೋರವಾಗಿ ಇದೆ. ಅದೆಲ್ಲವೂ ಕೂಡ ಇನ್ನು ಮುಂದೆ ಕಲ್ಲಾಗ್ಬಿಡುತ್ತೆ ಅನ್ನುವಂಥದ್ದು. ಅದೆಲ್ಲವೂ ಕಲ್ಲಾಗ್ಬಿಡುತ್ತೆ. ಒಂದು ಒಂದು ಕೋಣೆಯಲ್ಲಿ ಅದೆಲ್ಲ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಎಲ್ಲ ಹೋಗಿ ಆ ಕೋಣೆ ತುಂಬ್ಕೊಂಡ್ಬಿಡುತ್ತೆ. ಎಲ್ಲವೂ ಒಂದೇ ಕೋಣೆ ಒಳಗೆ ಹೋಗಿ ತುಂಬ್ಕೊಂಡ್ಬಿಡುತ್ತೆ. ತುಂಬ್ಕೊಂಡ್ಮೇಲೆ ಅದೆಲ್ಲವೂ ಕೂಡ ಶಿಲೆಗಳಾಗಿ, ಕಲ್ಲಾಗಿ ಬದಲಾಗ್ತವೆ. ಆ ಕಲ್ಲಿನ ಮೇಲೆ ಆ ತಾಯಿ ಒಂದು ಭಯಾನಕ ರೂಪ. ಹಿಂದೆ ಎಷ್ಟು ರೀತಿಯ ಉಗ್ರ ಕಾಳಿ ಇರಿದ್ರು ಗೊತ್ತಿಲ್ಲ. ಅದೆಲ್ಲನೂ ಮೀರಿ ಒಂದು ಆದ್ಯ ಕಾಳಿಯಾಗಿ ಆ ತಾಯಿ ಅಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಆ ತಾಯಿಗೆ ಅಷ್ಟೊಂದು ರೌದ್ರ ರೂಪಕ್ಕೆ ಹೋಗುವಾಗ ಮಾಡಿದೀರಾ. ನಿಮ್ಗೆಲ್ಲ ಏನಾಗುತ್ತೋ ಗೊತ್ತಿಲ್ಲ, ನಂಗೆ ನಿಮ್ಗೆಲ್ಲ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ರೂಪದಲ್ಲಿ ಹೋಗಿ ಕೂತ್ಕೊಂಡು ಆ ತಾಯಿ ಜಗತ್ತನ್ನ ಶಾಂತ ಪಡಿಸ್ತಾಳೆ, ಜಗತ್ತನ್ನ ಬೆಳಕು ತರ್ತಾಳೆ. ಸೊ ಹಾಗಾಗಿ ಕಂಡು ಕಾಣದಿರುವಂತ ಈ ಒಂದು
ಪ್ರಯೋಗಗಳ ಸಾಗರದಲ್ಲೇ ಮುಳುಗೋಗಿ ಪ್ರಯೋಗಗಳ ಮೇಲೆ ಪ್ರಯೋಗಗಳು ಏನ್ ಮಾಡಿದೀರಾ, ಆ ಎಲ್ಲ ಪ್ರಯೋಗಾತ್ಮಕ ಆತ್ಮಗಳು ಅಥವಾ ದುಷ್ಟ ನೆಗೆಟಿವ್ ಎನರ್ಜಿ ವಿಚಿತ್ರವಾಗಿದೆ. ಹೇಳೋದಕ್ಕೂ ಭಯ ಆಗ್ತಿದೆ. ಆಕ್ಚುಲಿ ನಂಗೆ ನೋಡ್ಲಿಕ್ಕೆ ಭಯ ಆಗ್ತಿದೆ. ಅದು ಕಾಣಿಸ್ಕೊಳ್ಳೋದೇ ನಂಗೆ ಭಯದಿಂದ ಉಸಿರೇ ನಿಂತೋಗ್ತಿದೆಯೇನೋ ಅನ್ನಿಸ್ತಾ ಇದೆ ನಂಗೆ. ಅಷ್ಟು ಭಯಂಕರವಾಗಿರೋವಂಥವು ಎಲ್ಲಾನು ಕೂಡ ಕಲ್ ಮಾಡ್ಬಿಡ್ತಾಳೆ ಆ ತಾಯಿ. ಯಾಕೆ ಅಂದ್ರೆ ಅದು ಮೂಮೆಂಟ್ ಮಾಡ್ತು ಅಂದ್ರೆ ಜಗತ್ತಲ್ಲಿ ಯಾರು ಉಳಿಯಲ್ಲ. ಹಾಗಾಗಿ ಅದನ್ನೆಲ್ಲ ಸ್ತಂಭನ ಮಾಡ್ತಾಳೆ ತಾಯಿ. ಸ್ತಂಭನ ಮಾಡಿ ನಿಲ್ಲಿಸ್ತಾಳೆ. ನಿಲ್ಲಿಸ್ಬಿಟ್ಟು ಅವಕ್ಕೆಲ್ಲ ಒಂದು ಮುಕ್ತಿ ಕೊಡೋದಕ್ಕೆ ಸದ್ಯಕ್ಕಾಗೋದಿಲ್ಲ ಆ ತಾಯಿಗೆ. ಹಾಗಾಗಿ ಎಲ್ಲರನ್ನೂ ಸ್ತಂಭನ ಮಾಡಿ ಅವಳಲ್ಲೇ ಉಗ್ರ ರೂಪದಲ್ಲಿ ನಿಂತು ಬಿಡ್ತಾಳೆ ಅನ್ನುವಂಥದ್ದು ಇದೆ. ಇನ್ನು ಮುಂದೆ ಅಲ್ಲಿ ಯಾವುದೇ ಪ್ರಯೋಗ ಆಗಲಿ, ಯಾವುದೇ ವಿಚಾರ ಆಗಲಿ, ಯಾವುದು ನಡೆಯೋದಿಲ್ಲ ಅಲ್ಲಿ. ಏನೇ ಮಾಡಿ, ಎಂಥದ್ದೇ ಘೋರಾತಿ ಘೋರ ಹೊಸ ಸೃಷ್ಟಿ ಮಾಡಿ ನೀನು ಅಜ್ಞಾನದಲ್ಲಿ ಏನೇ ಮಾಡಿದ್ರು ಅಲ್ಲಿ ಏನು ನಡೆಯೋದಿಲ್ಲ. ನೀನು ಅಜ್ಞಾನದಲ್ಲಾದ್ರೂ ಮಾಡು, ಸುಜ್ಞಾನದಲ್ಲಾದ್ರೂ ಮಾಡು, ಎಲ್ಲ ರೀತಿಯ ಒಂದು ಕಠಿಣಾತಿ ಕಠಿಣ ವಾಮ ಮಾರ್ಗದ ಎಲ್ಲ ಅಂತಿಮ ಹಂತನ ನೀನು ಮಾಡಿದ್ರು ಕೂಡ, ಎಲ್ಲ ಒಟ್ಟಿಗೆ ಮಾಡಿದ್ರು ಕೂಡ ಏನು ನಡೆಯೋದಿಲ್ಲ. ಆ ಮಟ್ಟಕ್ಕೆ ಮಾಡಿಟ್ಟಿದ್ದೀರಾ. ಅದೆಲ್ಲಾನು ಕೂಡ ತಾಯಿ ನುಂಗಿ ನೀರು ಕುಡಿತಾಳೆ ಅನ್ಕೊಂಡಿದ್ದೀರಾ. ಅವಳು ಏನು ನುಂಗಲ್ಲ. ಯಾಕೆ ಅಂದ್ರೆ ಅವಳೀಗ ಶಾಂತಮಯಿಯಾಗಿದ್ದಾಳೆ, ಕರುಣಾಮಯಿಯಾಗಿದ್ದಾಳೆ. ಒಬ್ಬ ಭಕ್ತೆಯ ಹೃದಯ ಮಂದಿರದಲ್ಲಿ ಅವಳನ್ನ ಯಾವ ರೀತಿಲಿ ನೋಡಕ್ಕೆ ಇಷ್ಟಪಟ್ಲು, ಕೊನೆಗೆ ಆ ಕಾಳಿ ಆ ಶಾಂತ ರೂಪಿಯಾಗೆ ನಿಂತುಬಿಟ್ಲು. ಇದೊಂದು ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ ಆಗತ್ತೆ ಮುಂದಕ್ಕೆ. ಅಲ್ಲೇ ವಿರಾಟ್ ರೂಪದಲ್ಲಿ ಅವಳೇ ಮೂಡ್ ಬರ್ತಾಳೆ. ಅವಳಾಗ ಅವಳೇ ನಿಲ್ತಾಳಲ್ಲಿ. ಎಂಥದ್ದೇ ಜಗತ್ತಿನ ಇಡೀ ವಿಶ್ವದಲ್ಲಿ ಎಲ್ಲೂ ಪರಿಹಾರ ಆಗದಿದ್ದು ಅಲ್ಲ ಬಂದು ಅವಳೆ ತಲೆಗೆ ಒಂದು ಮಳ ಹೂವ ಮುಡ್ಸಿ ಒಂದೇ ಒಂದು ಹಾಲಿನ ಅಭಿಷೇಕ ಮಾಡಿ ಒಂದು ಕುಂಕುಮನ ಇಟ್ರೆ ಆಯ್ತು. ಅಥವಾ ಇಷ್ಟದ ಹಾರನ ತಗೊಂಬಂದು ದೇವಿಗೆ ಸಮರ್ಪಣೆ, ದೇವಿಗೆ ಮುತ್ತಿನ ಹಾರ ಇಷ್ಟ ಆಗ್ತಾ ಇದೆ, ಒಂದು ಮುತ್ತಿನ ಹಾರನ ಸಮರ್ಪಣೆ ಮಾಡಿದ್ರೆ ಮಣಿಹಾರ ಆ ತಾಯಿ ಅಲ್ಲಿ ವಿರಾಟ್ ರೂಪಿಯಾಗಿ ಎಲ್ಲರ ಬಯಕೆಗಳನ್ನು ಈಡೇರಿಸ್ತಾ ನಿಂತ್ಕೊಳ್ತಾಳೆ. ಇದು ಎಲ್ಲಿ ಅನ್ನುವಂಥ ಸ್ಥಳ ಮುಂದಿನ ಯುಗಗಳಲ್ಲಿ ಪ್ರಚಲಿತ ಆಗತ್ತೆ. ಸದ್ಯಕ್ಕೆ ಇದು ಮುಂದಿನ ದಿನಗಳಲ್ಲಿ ನಡೆಯುವಂಥ ಕಾರ್ಯಗಳು. ಅಲ್ಲಿ ಎಲ್ಲ ಕ್ಷುದ್ರ ಶಕ್ತಿಗಳು, ದೇವತೆಗಳು, ದೇವರು, ದೇವಮಾನವರು ಎಲ್ಲರನ್ನೂ ಲೀನ ಮಾಡಿ ಸಮಾಪ್ತಿ ಮಾಡ್ತಾಳೆ. ಮುಠಾಳ್ರ ಬದಲಾಗಿ ಎಲ್ಲಾನು ಇಲ್ಲ ಅನ್ಸಿ ಅನ್ನುವಂಥದ್ದು. ನಂಗೆ ಗೊತ್ತಿಲ್ಲ, ನಂಗೆ ಹೇಳೋಕ್ಕಾಗ್ತಿಲ್ಲ. ಇನ್ನು ನಂಗೆ ಹೇಳಿಕ್ಕೆ ಸ್ವರಾನೂ ಬರ್ತಿಲ್ಲ. ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.